ಲೆಟ್ಸ್ ಗೋ ಕೊಟ್ಟಿಯೂರು ಗಾಯ್ಸ್. ಇವಾಗ ಟೈಮ್ ಎಷ್ಟು? 1 ಗಂಟೆ 47 ನಿಮಿಷಕ್ಕೆ ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಿದೀವಿ ಟಿಪ್ಟೂರಿಂದ. ಓಕೆ ಫ್ರೆಂಡ್ಸ್, ಸಿಗೋಣ. ಇವಾಗ ಹೋಗ್ತಿದೀವಿ ಕೊಟ್ಟಿಯೂರಿಗೆ. ಕೊಟ್ಟಿಯೂರು ಎಲ್ಲ ಹಾಯ್ ಹೇಳ್ಬಿಡಿ. ಪರಿಚಯ ಮಾಡ್ತೀನಿ ಎಲ್ಲರೂ. ಹಾಯ್ ಮಗ, ಅವ್ರು ಬಿಡ, ಅವ್ರ ಕಳ್ಳಿ ಮಗ, ಅವ್ರಿಗೆ ಹೇಳ. ಓಂಕಾರ ಮಂಜು, ನಂದಕುಮಾರ್ ಗುಳೇದ್ಗುಡ್ಡ, ವರುಣ್ ಕುಮಾರ್, ಕಾರ್ತಿಕ್ ಡಿಎಂ, ಇವ್ರು ಹೆವಿ ಡ್ರೈವರ್. ಇವರು ಮಾಡ್ರೆ ಸಿಗೋಣ ಮಾರ್ನಿಂಗ್, ಬೆಳಗ್ಗೆ ಸಿಗೋಣ. ಹೋಗ್ತಾ ಎನಿ ಅಪ್ಡೇಟ್ ಏನ್ ಅಪ್ಡೇಟ್ ಇರುತ್ತೋ ಎಲ್ಲ ಅಪ್ಡೇಟ್ ಅವಾಗೇ ಕೊಡ್ತಾ ಇರ್ತೀನಿ. ಬಾಯ್ ಗಾಯ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ನಮ್ ಕಿರಣ್ ಅವರು ಕಾರ್ ಡ್ರೈವಿಂಗ್ ಮಾಡ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಂಜು ಅವರು, ನಂದ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ನಮ್ ಕಿರಣ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಜಿಂಗ್ ಚಾಕ್ ಟೀ ಬ್ರೇಕ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ತುಂಬಾ ಹೆವಿ ಡ್ರೈವರು. ಹಾಗೇನಿಲ್ಲ, ಕಾರ್ತಿಕ್ ಒಳ್ಳೆ ಪಾರ್ಕಿಂಗ್ ಮಾಡ್ತಿದ್ದಾರೆ. ಟೀ ಬ್ರೇಕ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸರಿ ಮಾಡ್ಕ ಮಂಜು ಅವರೇ, ಬನ್ನಿ ಮುಂದೆ. ಟೀ ಬ್ರೇಕ್, ಜ್ವರಗಳಲ್ಲಿ ಎಲ್ಲರಿಗೂ ಹಿಡಿ. ಟೀ ಬ್ರೇಕ್ ನಾನು ಮಾಡಿದ್ಯಾ? ಬರೋ ಓಕೆ ಡನ್. 125 kilometers left to Kottayur. ನೋಡ್ರಿ, ಹೆವಿ ಡ್ರೈವರ್. ಗಾಯ್ಸ್, ಆನೆ ನೋಡಕ್ ಹೋಗ್ತಿದೀವಿ. ರೋಡಲ್ಲಿ ಹೋಗ್ತಾ ಹಾಗೆ ಆನೆ ಸಿಕ್ತು. ಆನೆ ನೋಡ್ಕೊತ ಹೋಗೋಣ ಅಂತ ನಿಲ್ಸಿದೀವಿ. ಆನೆ ಅಲ್ಲಿದೆ, ನೋಡಕ್ ಬಿಡ್ತಾ ಇಲ್ಲ. ಇಲ್ಲಿ ನೋಡ್ರಿ, ಹಾಯ್ ಹೇಳ್ರು ನಮ್ ಬ್ಲಾಕ್ಗೆ. ಹಾಯ್, ಆನೆ ತೋರಿಸ್ತೀನಿ ಇವಾಗ. ಆನೆ ನಮ್ಮನ್ನೆಲ್ಲ ನೋಡಿ ಅಲ್ಲಿಂದನೇ ಒಂದು ಸಲ್ಯೂಟ್ ಮಾಡ್ದ ನಮ್ಗೆ. ಗತ್ತು ಅನ್ಕೊಳ್ಳಲೇ ಅಂತಿದೆ ಅದು ಆನೆ. ಹಾಯ್, ಕೊಟ್ಟಿಯೂರಿಗೆ ಹೋಗ್ತಾ ಒಂದ್ ಆನೆ ಕಾಣ್ತು, ಅದಕ್ಕೋಸ್ಕರ ನಿಲ್ಸಿದ್ವಿ ಎಲ್ಲ. ಇವಾಗ ಹೋಗ್ತಾ ಇದೀವಿ ಎಲ್ಲ. ಹಾಯ್ ಮಾಡ್ರು. ಅಷ್ಟೇ. ಕಾರಲ್ಲಿ ಹತ್ತವ್ರೆ. ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಕಿರಣ್? ನೆಕ್ಸ್ಟ್ ಸ್ಟಾಪ್ ಮುಂದೆ ನೋಡ್ತಾ ಹೋಗ್ಬೇಕು. ಕೊಟ್ಟಿಯೂರಿಗೆ ಇನ್ನೇನು 92 ಕಿಲೋಮೀಟರ್ಸ್ ಬಾಕಿ ಇದೆ. ಬಾಯ್ಸ್ ಅಷ್ಟೇ. ನಮ್ ಗ್ರೂಪ್ ಅಲ್ಲಿ ಯಾವನ ಮಿಸ್ ಆಗಿದಾನೆ ಅಷ್ಟೇ. ಯಾರು? ಮೀನಾಕ್ಷಿ ಪಟ ಪಟ ಪಟ್ಟರಂಗಿ ಬಾರೆ, ಐತಲ ಕಡಿ ಬಾರೆ. ಜಲದಾಕ್ಷಿ ಮಿನ 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 ಮೀನಾಕ್ಷಿ ಕಡ 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 ಕಡಲಾಕ್ಷಿ ಪಡ 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 ಪಂಚರಂಗಿ ಬಾರೆ. ಬಾಳ ಕಾಣಿಸ್ತಾ ಇಲ್ಲ. ಡ್ಯಾನ್ಸ್ ಮಾಡು. ಗಾಯ್ಸ್, ಸುಂದರವಾದ ಬ್ಯೂಟಿಫುಲ್ ಆಗಿರೋ ಕ್ಲೈಮೇಟ್ ಸವಿಯೋಣ ಅಂದ್ರೆ ಇದು ಹಾಳಾದೊಂದು ವಾಮಿಟ್ ಸೆನ್ಸೇಷನ್ ಆಗ್ತಾನೆ ಇದೆ. ನೋಡಿ, ಇಲ್ಲಿ ನಮ್ಮ ಮಂಜು ಅವರು ಪದೇ ವಾಮಿಟ್ ಮಾಡ್ತಾನೆ ಅವ್ರೆ. ಮಂಜು ಈ ಕಡೆ ತಿರ್ಗಮ್ಮ. ನನಗಾಗ್ಬೇಕಾಯ್ತು, ನಿನಗಾಗ್ಬಿಟ್ಟಿದ್ಯಲ್ಲಮ್ಮ. ನೋಡಿ ನಂದನ್ ಕರಾಮತ್ತು ಎಷ್ಟು ಚೆನ್ನಾಗಿದೆ ನೇಚರ್. ಎಂಜಾಯ್ ಮಾಡೋಣ ಅಂದ್ರೆ ವಾಮಿಟ್ ಮಾಡ್ಬೇಕು ಅಂತ ಅನಿಸ್ತಿದೆ. ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ನಿಲ್ಸಿದೀವಿ ಬ್ರೇಕ್ ತಗೊಳ್ಳೋಣ ಅಂತ. ಮಂಜು,
ಏನ್ ವಾಮಿಟಿಗೆ ಏನ್ ಕಾರಣ? ಬ್ರೆಡ್ ಬನ್ ರೆಡ್ ಬನ್ನ ನೇಚರ್. ನನ್ಗೂ ಆಗ್ತಿಲ್ಲ ಮಂಜು, ಏನ್ ಮಾಡೋದು ಸಿಕ್ಕಾಪಟ್ಟೆ. ಗಾಯ್ಸ್ ನೋಡಿ ವ್ಯೂಸ್, ಈ ವ್ಯೂ ಹೇಳಕ್ ಆಗಲ್ಲ ಬಾಯಲ್ಲಿ, ಅಷ್ಟು ಚೆನ್ನಾಗಿದೆ. ಅರ್ಧ ಎಕರೆ ಮಾತಾಡ್ತಾನ. ಅರ್ಧ ಎಕರೆ ಹೆಂಗಿದೆ ಈ ಟ್ರಿಪ್ ಬಗ್ಗೆ ಸವಿರಿ ಒಂದ್ ಸ್ವಲ್ಪ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೇಚರ್ ಎಲ್ಲ ಅಲ್ಟಿಮೇಟ್ ಬ್ಯೂಟಿಫುಲ್. ಎಲ್ಲಕ್ಕಿಂತ ಬನ್ನಿ ನಮ್ ಇಂಡಿಯಾದಾಗ ಎಂಜಾಯ್ ಮಾಡೋಣ ಅಂದ್ರೆ ವಾಮಿಟ್ ಸೆನ್ಸೇಷನ್ ಆಗ್ತಾನೆ ಇದೆಯಲ್ಲ ಬ್ರೋ, ಅದಕ್ಕೆ ಏನಾದ್ರು ಸಜೆಷನ್ ಇದ್ರೆ ಹೇಳಿ. ಏನಿಲ್ಲ ಸಜೆಷನ್ ನಮ್ಮ ಅರುಣ್ ಬ್ರೋ ಅವರು ಬರ್ಬೇಕು. ಅರುಣ್ ಬ್ರೋ ಅವರು ನೇಚರಿಗೆ ಒಂದೊಂದ್ ಪ್ಲೇಸ್ ಎಲ್ಲದಕ್ಕೂ ಮನೆ ಮದ್ದು ನಮ್ಮ ನಂದ ಅವ್ರು ಹೇಳ್ತಾರೆ. ನಂದ ಅವ್ರೆ ಏನ್ ಹೇಳ್ಬೇಕು ಇದಕ್ಕೆ, ಏನ್ ಹೇಳ್ತೀರಾ? ಯಾವ್ದಕ್ಕೆ? ವಾಮಿಟ್ ಆಗದೆ ಇರೋ ತರ ಏನಾದ್ರು ಮಾಡ್ಬೇಕು ಅಂದ್ರೆ ಒಂದು ವರುಣ್ ಅವರೇ ಹೇಳ್ಬೇಕು. ನಿಂಬೆ ಇಟ್ಕೋಬೇಕು. ಅಕ್ರಮ ಸಂಬಂಧ ಮಾಡಬಾರ್ದು. ವರುಣ್ ಅವರು ಏನೋ ರಿಸರ್ಚ್ ಮಾಡ್ತಿದಾರೆ. ಅಲ್ಲಪ್ಪ, ₹1,00,000 ಬೆಟ್ ಕಟ್ತೀನಿ. ವರುಣ್ ಹೇಳಿ. ವರುಣ್ ಇದನ್ ಮಾಡ್ಬಿಟ್ಟು ಪ್ರೂವ್ ಮಾಡ್ತೀನಿ. ಅದು ಕೆರೆಗೋಟಲ್ಲ, ಅಲ್ಲ ಇದು ಒಂದು ಹಾವು ತೋರಿಸ್ತೀನಿ. ಹಾವು ಇದೆ ನೋಡಿ, ಸತ್ತೋಗಿರೋ ಹಾವು. ಸತ್ತೋಗಿರೋ ಬಗ್ಗೆ, ಹಾವು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ವರುಣ್ ಅವರು. ವರುಣ್ ಈ ಕಡೆ ನೋಡಿ, ವರುಣ್ ಈ ಕಡೆ ನೋಡಿ. ವೆನಮಸ್ ಸ್ನೇಕ್. ಅದಾದ್ಮೇಲೆ ಪ್ಯಾಟರ್ನ್ ಹಿಂಗಿತ್ತು ಅಂದ್ರೆ ವರುಣ್ ನಮ್ ಲಾಗಿ ರೆಸ್ಪೆಕ್ಟ್ ಕೊಡಿ ಫಸ್ಟ್. ಬನ್ನಿ ಬನ್ನಿ, ಕಮಾನ್ ಪ್ಲೀಸ್. ನೋಡಿ ಇಲ್ಲೊಂದು ಹಾವು ಸತ್ ಬಿದ್ದಿದೆ. ಇವ್ರು ಹೇಳ್ತಿದ್ದಾರೆ ಇದು ಕೆರೆಗೋಟ್ ಅಂತ, ಬಟ್ ನನ್ನ ಒಪಿನಿಯನ್ ಇದು ವೈಪರ್. ರಸಲ್ ವೈಪರ್ ತಾನೆ? ರಸಲ್ ವೈಪರ್. ಐ ನೋ ಮ್ಯಾನ್, ಇಂಡಿಯನ್ ಸ್ನೇಕ್. ಏನು ಕೊಳಕ ಮಂಡಲ ಅಂತ ಕರೀತಾರೆ. Okay. ಹಾವಿನಲ್ಲಿ ನೀನು ಹೋಗಿ ಕೇಳಿಸ್ಕೊಳ್ಳೋ. ನ್ಯೂಮೋಟಾಕ್ಸಿಕ್ ಅನ್ನೋ ವಿಷ ಇರುತ್ತೆ. ಹಾ, ಅದು ನಮ್ಮ ಬ್ಲಡ್ ಸೆಲ್ಸ್ ನ ಡ್ಯಾಮೇಜ್ ಮಾಡುತ್ತೆ. ಜೊತೆಗೆ ಕಿಡ್ನಿ ಫೇಲ್ಯೂರ್ಸ್ ಇಂದ ಮನುಷ್ಯ ಸಾವನ್ನಪ್ತಾನೆ. ನೋಡಿ ಇದು ಇದ್ರ ವಿಷದ ಹಲ್ಲನ್ನ ತೋರಿಸಬಹುದು, ಹಾ. ಬಟ್ ಇದ್ರಲ್ಲಿ ಇನ್ನೂ ವೆನಮ್ ಇದ್ರೂ ಇರುತ್ತೆ. ಅದಕ್ಕೋಸ್ಕರ ಮುಟ್ಟೋದ್ ಬೇಡ. ಇಲ್ಲಿ ನೋಡಿ, ಲೈ ಅದ್ಬಿಟ್ಟು ಡೈರೆಕ್ಟ್ ವಿಡಿಯೋ ಮಾಡಿ ಹೇಳ್ತೀನಿ. ಇಲ್ಲಿ ವೆನಮ್ ಇದ್ ಕಾಣ್ತಿದ್ಯೋ, ವಿಡಿಯೋ ಮಾಡಲು ಫ್ರೆಂಡ್ ಇದು 0.5. ಕೊಟ್ಟಿಯೂರ್ ಎಂಟ್ರಿ. ಸಿಕ್ಕಾಪಟ್ಟೆ ಜನಗಳು ಬರ್ತಾನೆ ಇದ್ದಾರೆ. ಕೊಟ್ಟಿಯೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಮನೆಗಳು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾವೆ. ಈ ಮನೆಗಳು ನೋಡಿದ್ರೆ ನನಗೂ ಇಲ್ಲೇ ಕಟ್ಸ್ಕೋಬೇಕು ಅನಿಸ್ತಿದ್ದೇನೆ ಕಣ್ರಿ. ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಟ್ರಾಫಿಕ್ಕು, ಬಸ್ಸುಗಳು, ಲಾರಿಗಳು. ಫೈನಲಿ ರೀಚ್. ಯಾವ ಊರು ಇದು ಮಗ? ಪಾರ್ಕಿಂಗ್ ಏರಿಯಾ ಇದು. ಕಾರಿದು ಕೊಟ್ಟಿಯೂರಲ್ಲಿ ಪಾರ್ಕ್ ಮಾಡಿ, ಕಾರ್ ಪಾರ್ಕ್ ಮಾಡಿ, ಹಾಗೆ ಸ್ನಾನ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿದೆ ವ್ಯವಸ್ಥೆ. ₹100 ಕೊಟ್ಟರು ಏನು ತೊಂದರೆ ಇಲ್ಲ. ಮನೆಗಳು ಮಾತ್ರ ಅಲ್ಟಿಮೇಟ್ ಕಂಡ್ರಿ. ಕೇರಳದಲ್ಲಿ ಮನೆ ನೋಡೇ ಖುಷಿ ಆಗೋಯ್ತು. ಸಖತ್ತಾಗಿದಾವೆ ಮನೆಗಳೆಲ್ಲ. ಯಾವ ಲೆವೆಲ್ಗೆ ಇದಾವೆ ಅಂದ್ರೆ ಮನೆಗಳು ಮಾತ್ರ. ಕೇರಳದಲ್ಲಿ ಪೂರ್ ಪೀಪಲ್ಸ್ ಇಲ್ಲ, ಹಾ, ಕೇರಳದಲ್ಲಿ ಪೂರ್ ಪೀಪಲ್ಸ್ ಇಲ್ಲ, ಎಲ್ಲ ರಿಚ್. ಎಲ್ಲ ರಿಚ್ ಪೀಪಲ್ಸು. ಸೆಲ್ಫಿ ಬಾ ಹೇಳ್ತೀನಿ ನಾನೇನು ಹೇಳ್ಬೇಕು. ಹೇಳಿ ವರುಣ್ ಅವ್ರು ಹೇಳಿ. ಏನ್ ಬೇಜಾರಂದ್ರೆ ದೇವರ ನಾಡು ಅಂತ ಕರೀತಾರೆ. ಎಲ್ಲಿ ನೋಡಿದ್ರು ಕ್ರಿಶ್ಚಿಯನ್ಸ್, ಎಲ್ಲಿ ನೋಡಿದ್ರು ಚರ್ಚಸ್. ಇದಕ್ಕೆ ನಾನು ಈ ವರ್ಷ CM ಜೊತೆ ಮಾತಾಡಿ ಖಂಡಿತ ಪರಿಹಾರ ಕೊಡಿಸ್ತೀನಿ. ಇಲ್ಲಿ ಮನೆಗಳು ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ತುಂಬಾ ಸಖತ್ತಾಗಿದೆ. ಫಾರ್ ದಿ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಕೇರಳಕ್ಕೆ. ಮನೆಗಳು ಮಾತ್ರ ತುಂಬಾ ಇಷ್ಟ ಆಗೋಯ್ತು. ಮನೆಗಳು, ರೋಡ್ಗಳು ಸಖತ್ತಾಗಿದೆ. ವಾಟ್ ಎ ಫ್ಯಾಂಟಾಸ್ಟಿಕ್ ನೇಚರ್. ಗಾಯ್ಸ್, ಕೇರಳದಲ್ಲಿ ಮನೆ ನೋಡೇ ಕಳೆದೋದೆ ನಾನು. ಎಲ್ಲಿ ನೋಡಿದ್ರು ಮನೆಗಳು ಯಾವ ರೀತಿ ಕಟ್ಕೊಂಡಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿ ಕಟ್ಕೊಂಡಿದ್ದಾರೆ. ವಾಟ್ ಎ ಫ್ಯಾಂಟಾಸ್ಟಿಕ್ ಪ್ಲೇಸ್. ಅಲ್ಲಿ ನೋಡಿ ಅಳಸ್ಲೈನ್ ನೋಡಿ, ಅಳಸ್ಲೈನ್ ಕಡೆ ಝೂಮ್ ಮಾಡಪ್ಪ. ಇಲ್ಲಿ ನೋಡಿ ಅಳಸ್ಲೈನ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಮನೆ ನೋಡಿ, ನೋಡಕ್ಕೆ ಕಣ್ಣು ಸಾಲದು. ನೋಡಿ ಎಷ್ಟು ಚೆನ್ನಾಗಿದೆ, ಫೇಮಸ್ ಆಗಿದೆ ಜಾಗ ನೋಡಿ. ಗಾಯ್ಸ್, ಬೆಳಗಿಂದ ಮುಖ ತೊಳೆದಿಲ್ಲ, ಮುಖ ಜಡೆ ತರ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಅದು ಫೇಮಸ್ ಪ್ಲೇಸ್. ವರುಣ್ ಅವರು ಅಡಕೆಲೆ ರುಚಿಯ ಸವಿಯಲು ಹೋಗಿದ್ದಾರೆ.